ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಮಾಜಿ ತಾಲೂಕು ಪಂಚಾಯತಿ ಸದಸ್ಯರು, ಅಜ್ಜಪ್ಪ ಅಂತೇಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮಾಜಿ ಮಾಜಿ ಸದಸ್ಯರು, ಸಮಿತಿ ಮಾಲಿಂಗಪ್ಪನವರು ಕುರುಬ ಸಮಾಜದ ಮುಖಂಡರು, GS ಮಾಲಿಂಗಪ್ಪ, ಅರುಣ್. ನಾವು ನಮಸ್ಕರಿಸುತ್ತಾ ಇವತ್ತೇನು ಪತ್ರಿಕಾಗೋಷ್ಠಿ ಮಾಡ್ತಾ ಇರೋಂಥ ಉದ್ದೇಶ ಏನು ಅಂದರೆ, ಒಬ್ಬ ಲಕ್ಕಿ ಮ್ಯಾನ್ ಯಾವುದೇ ಚುನಾವಣೆಯಲ್ಲಿ ಗೆಲ್ದಲೆ, ಯಾವುದೇ ಚುನಾವಣೆಗೆ ಕಾಂಗ್ರೆಸ್ಗೆ ವೋಟ್ ಹಾಕಿಸ್ತಾರೆ, ಅಧಿಕಾರನ ಅನುಭವಿಸಿ ಅಂತ ಅನುಭವಿಸ್ತಾ ಇರೋಂಥ ವ್ಯಕ್ತಿ ಯಾರ ಇದ್ರೆ ಅದು ಗಂಜಿಗೆರೆ ಚಂದ್ರಶೇಖರ್. ಯಾಕೆಂದರೆ ಅವ್ರ ಬಗ್ಗೆ ಏನು ಹೇಳಬೇಕು ಅಂದರೆ, ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ DK ಶಿವಕುಮಾರ್ ಹೇಳ್ತಾರೆ, ಯಾರು ಬೂತಲ್ಲಿ ಹೆಚ್ಚು ವೋಟ್ ಹಾಕಿಸ್ತಾರೆ, ಬೂತಲ್ಲಿ ಕಂಟ್ರೋಲ್ ಯಾರು ಇಟ್ಕೊಂತಾರೆ ಅವ್ರಿಗೆ ನಾವು ಅಧಿಕಾರ ಕೊಡೋದು ಅಂತ DK ಶಿವಕುಮಾರ್ ಹೇಳ್ತಾರೆ, ಪಕ್ಷದ ಅಧ್ಯಕ್ಷರು. ಆದರೆ ಅರಸೀಕೆರೆನಲ್ಲಿ ಅದು ಉಲ್ಟಾ, ಒಬ್ಬ ಬ್ಲಾಕ್ ಅಧ್ಯಕ್ಷರಾದರೂ ಕೂಡ ತನ್ನ ಬೂತಲ್ಲಿ 17 ವೋಟ್ ಹಾಕ್ಸಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಶಿವರಾಮ್ ಅವ್ರ ಕಾಲದಲ್ಲಿ. ಅಂಥ ವ್ಯಕ್ತಿ ಯಾವುದೇ ಒಂದು ಚುನಾವಣೆ ಎದುರಿಸಿಲ್ಲ. 80,000 ತಾಂಡಿರೋಂಥ ಸಂತೋಷ್ ಅವ್ರನ್ನ ಓಡಿಸ್ತೀನಿ ಅಂತಿರಲ್ಲ, ಇದು ಎಷ್ಟು ಅಸೂಯೆ ಇರಬೇಕು ಅಂತ ಈ ಮನುಷ್ಯನ ಹತ್ರ. ಯಾಕೆ ಹೇಳ್ತೀವಿ ಅಂದರೆ, ಈ ಮನುಷ್ಯನ ಹತ್ರ ಅಸೂಯೆ ಎಷ್ಟಿದೆ ಅಂದರೆ, ಈ ಮನುಷ್ಯ ಯಾವ ಎಲೆಕ್ಷನ್ಗೂ ನಿಂತಿಲ್ಲ, ತನ್ನ ಬೂತಲ್ಲಿ ತಾನು ಇದ್ದಂಥ ಪಕ್ಷಕ್ಕೆ ವೋಟ್ನೂ ಹಾಕ್ಸಿಲ್ಲ. 10,000 ಸಂಬಳ ಕೊಡೋರು ಪರಮೇಶ್ವರ್ ಕಾಂಗ್ರೆಸ್ ಅಧ್ಯಕ್ಷರಾದಾಗ. ಅದನ್ನು ತಗೊಂಡು ಆ ಪಕ್ಷಕ್ಕೆ ಅನ್ನ ತಿಂದು ಆ ಪಕ್ಷಕ್ಕೆ ಓಟೇ ಹಾಕ್ಸ್ಲಿಲ್ಲ, 17 ಓಟ್ ಬಿದ್ದಿತ್ತು. ಅಂಥ ವ್ಯಕ್ತಿ 80,000 ತಾಂಡಿರೋಂಥ ವ್ಯಕ್ತಿನ ಓಡಿಸ್ಬೇಕು ಅಂತ ಎಚ್ಚರಿಕೆ ಕೊಡ್ತೀಯಲ್ಲ, ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ. ಸಮುದಾಯದಲ್ಲಿ ಹುಟ್ಟಿ ಈ ಥರ ಮಾತಾಡ್ತಿರಲ್ಲ, ಗೌರವ ಇದೆಯಾ ನಿಮಗೆ? 20 ವರ್ಷ ನಿಮಗೆ ನಾವೇ ಬ್ಯಾಕ್ವರ್ಡ್ ಕ್ಲಾಸ್ಗೆ ಮೋಸ ಮಾಡಿದ್ರು ಶಾಸಕರು. ನಾವು ಮೋಸ ಮಾಡಿಸ್ಕೊಂಡು ಕುರುಬ ಸಮಾಜಕ್ಕೆ ಮೋಸ ಮಾಡಿ ಕುರುಬ ಸಮಾಜದ ಲೀಡ್ರುಗಳನ್ನೆಲ್ಲ ಮನೆಗೆ ಸೇರಿಸಿದ್ರಿ, ಹಿಂದುಳಿದವ್ರನ್ನೆಲ್ಲ ಸೇರಿಸಿದ್ರು. ಈಗ ನಿಮ್ಮನ್ನು ಇಟ್ಕೊಂಡಿದ್ದಾರೆ. ಯಾಕೆ? ನಿಮಗೂ ಮೋಸ ಮಾಡ್ತಾರೆ ಚಂದ್ರಣ್ಣ, ಹುಷಾರು. MLA ತಾವು ಭಾರಿ ಜೋಪಾನಾಗಿರಿ. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಲಿಂಗಾಯತರಿಗೆ ಯಾವ ರೀತಿ ಶಾಸಕರು ಮೋಸ ಮಾಡಿದ್ದಾರೆ ಅಂದರೆ, ಶಿವಣ್ಣವ್ರಿಗೆ ಏನೋ ದೊಡ್ಡ ಅಧಿಕಾರ ಕೊಟ್ಟಿದ್ದೀನಿ ಅಂತೇಳಿ ಮೊನ್ನೆಯಿಂದ ಹಾರ ಹಾಕೋರು ಅಲ್ಲ, ತುರಾಯಿ ಹಾಕೋರು ಅಲ್ಲ. ಅದೊಂದು ವಿಚಾರ ಹೇಳ್ತೀನಿ ಸ್ನೇಹಿತರೆ. ನಮ್ಮ ಬೇಲೂರು ಕಾನ್ಸ್ಟಿಟ್ಯೂನ್ಸಿಲಿ 2013ರಲ್ಲಿ ಚುನಾವಣೆಗೆ ನಿಂತಾರೆ ಜಿಲ್ಲಾಧ್ಯಕ್ಷರೀಗ ಕಾಂಗ್ರೆಸ್ ಅಧ್ಯಕ್ಷರು ಲಕ್ಷ್ಮಣ್. ಅವ್ರು 10,000 ಓಟ್ ತಾಂತಾರೆ, ಜಿಲ್ಲಾಧ್ಯಕ್ಷರಾಗ್ತಾರೆ. ಇಲ್ಲಿ 50,000 ಓಟ್ ತಾಂಡಂಥ ಶಶಿಯಣ್ಣ ಕಾರ್ಯಾಧ್ಯಕ್ಷರಾಗ್ತಾರೆ. ಎಲ್ಲಿದೆ ನೋಡಿ ಕಾಂಗ್ರೆಸ್ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ. ಹಂಗೆ 17 ಓಟ್ ತಾಂಡಂಥ 17 ಓಟ್ ಹಾಕ್ಸಿದಂಥ ತನ್ನ ಬೂತಲ್ಲಿ ಚಂದ್ರಶೇಖರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೆ. ಅದರಿಂದ ಮತ್ತೆ ಮುಂಬಡ್ತಿ ಕೊಟ್ಟು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಮಾಡ್ತಾರೆ. ನಾನು ಆ ಕಮಿಟಿಲಿ ಮೆಂಬರ್ ಆಗಿದ್ದೆ. ಹಾಗಾಗಿ ಹೇಳ್ತೀನಿ, ಕಾಂಗ್ರೆಸ್ ಪರಿಸ್ಥಿತಿ ಹೆಂಗಾಗಿದೆ, ಕಾಂಗ್ರೆಸ್ ಏನರ ಈ ದೇಶದಲ್ಲಿ ಧೂಳಿಪಟ ಆಗಿದೆ ಅಂದರೆ ನೋಡಿ, ಇದೊಂದು ಉದಾಹರಣೆ ಸಾಕು. ಇದು ಸ್ಟೇಟ್ ಅವ್ರು ಗಮನಿಸ್ಬೇಕು. ಯಾಕೆಂದರೆ ಪಾಪ ಮೆಟ್ರೋ ಬಾಬು ಪಕ್ಷ ಕಟ್ಟಿ 11 ಕೌನ್ಸಿಲರ್ ಗೆಲ್ಲಿಸ್ತಾರನೇ ಆಚೆ ಹಾಕ್ಯಾರೆ. ನೀನು 17 ಓಟ್ ಹಾಕ್ಸೋಕ್ಕಾಗದಂತಾರೆ ನಿನ್ನ ಇಟ್ಕೊಂತಾರೆ ಚಂದ್ರಣ್ಣ. ಬೇಕಾಯ್ದು ನಾವು ಹೇಳಿರೋದಲ್ಲ ಗಂಜಿ ಗಿರಾಕಿಗಳು ಅಂತ. ನಿಮ್ಮ DK ಶಿವಕುಮಾರ್ ಹೇಳಿರೋದು, ಇಲ್ಲಿ ಬಟ್ಟೆ ಹಾಕ್ಕೊಂಡು ಗಂಜಿ ಗಿರಾಕಿಗಳು ಥರ ನಮ್ಮ ಸುತ್ತಿದ್ರೆ ನಾವು ಯಾವುದೇ ಅಧಿಕಾರ ಕೊಡಲ್ಲ, ನಿಮ್ಮ ಬೂತಲ್ಲಿ ನೀವು ಓಟ್ ಹಾಕ್ಸ್ಬೇಕು ಅಂತ ಹೇಳಿದ್ದಾರೆ. ನಾವು ಹೇಳಿಲ್ಲ, ಸಂತೋಷ್ ಹೇಳಿಲ್ಲ ಗಂಜಿ ಗಿರಾಕಿಗಳು ಅಂತ. ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಹೇಳಿರೋದು ಚಂದ್ರಣ್ಣರೇ. ಅದಕ್ಕೋಸ್ಕರ ನಾನು ಶಶಣ್ಣರ್ಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವೊಬ್ಬರು ಮಾಜಿ ಶಾಸಕರು ಮಗ, ನಿಮ್ಮ ತಂದೆ ಹೆಸರು ನೋಡಿ ನಿಮ್ಗೆ 50,000 ಮೇಲ್ಪಟ್ಟು ಓಟ್ ಕೊಟ್ಟಿದ್ರು. 15 ಸಲ ನಿಮಗೆ ಟಿಕೆಟ್ ಕೊಟ್ಟಿತ್ತು. ಆದರೆ ನಿಮ್ಗೆ ಓಟ್ ಕೊಟ್ಟರೆ ನೀವು ಹೋಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಡಿಪ್ರಮೋಷನ್ ಆಗ್ತಿರಲ್ಲ. ಯಾಕೆ? ಜಿಲ್ಲಾ ಅಧ್ಯಕ್ಷರಾರ ಕೊಟ್ಟಿದ್ರೆ ಒಂದು ಲಿಂಗಾಯತ್ ಸಮುದಾಯಕ್ಕೆ ಕೊಟ್ಟಾರೆ. ನನ್ನ ಶಾಸಕರು ನಮ್ಮನ್ನು ಕುರುಬರು, ಬಾಲರು, ಇತರರನ್ನ ಕುರಿ ದನ ಕಾಯರು ನಮ್ಮನ್ನು ನೋಡ್ಸಾಕ್ತಾರೆ ಅಂತ ತಿಳ್ಕೊಂಡಿದ್ದು, ಬಸವ ಮಾರ್ಗದರ್ನ ಬಸವ ತತ್ವನ ಅಳವಡಿಸಿರೋಂಥವ್ರು, ಬಸವಣ್ಣರಿಂದ ಸಂಸ್ಕಾರ ಕಲ್ತಿರೋ ಲಿಂಗಾಯತರನ್ನೇ ಹೊಡ್ಸಾಡ್ತಾರೆ ಅಂದರೆ ಶಾಸಕರು ಭಾರಿ ಬುದ್ಧಿವಂತರಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಕನಿಷ್ಠ ಜ್ಞಾನ ಬೇಡವಾ? ಸರ್ಕಾರದಿಂದ ಆದೇಶ ಪತ್ರ ತಗೊಂಡು
ಇಂಥವ ಬಸವ ಜಯಂತಿ ಮಾಡ್ತೀನಿ, ಒಂದು ರಸ್ತೆ ಪೂಜೆ ಮಾಡಕ್ಕೆ ಹೋಗ್ತಿರಲ್ಲ, ವರ್ಕಾಡ್ರ್ ತಂಡದಲ್ಲಿ ಹೋಗ್ತೀರಾ? ಒಂದು ಕಾಂಕ್ರೀಟ್ ರಸ್ತೆ, ಒಂದು ಚರಂಡಿ ಮಾಡೋಕ್ಕೂ ಕೂಡ ವರ್ಕಾಡ್ರ್ ತಗೊಂಡು ಪೂಜೆ ಮಾಡಕ್ಕೆ ಹೋಗ್ತೀವಿ. ಆದರೆ ನೀವು ಒಬ್ಬ ದೊಡ್ಡ ವ್ಯಕ್ತಿ ಬಸವಣ್ಣವರು, ದೇವರವರು, ಈ ಸಮಾಜಕ್ಕೆ ದಲಿತರು, ಹಿಂದುಳಿದವರು ಎಲ್ಲರನ್ನೂ ಲಿಂಗಾಯತರು ಮಾಡೋಂಥ ಲಿಂಗಾಯತ ಧರ್ಮಕ್ಕೆ ಸೇರಿಸಿ ಸಂಸ್ಕಾರ ಕೊಟ್ಟಂಥ ಬಸವಣ್ಣರ ಪ್ರತಿಮೆನ ಏಕಾಏಕಿ ನೀನು ಯಾವ ರೀತಿ ಬೇಕು ಆ ರೀತಿ ಪೂಜೆ ಮಾಡಕ್ಕೆ ಹೋಗ್ತೀರಾ? ನಿಮ್ಮದೇ ಸರ್ಕಾರ ಇದೆ, ಅವ್ರು ಕಾಂಪೌಂಡ್ ಕಟ್ತಾರೆ, ನೀನು ಕಾಂಪೌಂಡ್ ಕೆಡುತ್ತೀಯ. ಯಾಕೆ ಗೊಂದಲ ಮಾಡ್ತೀರಾ ಶಾಸಕರೇ? ಒಂದು ಸಮುದಾಯನ ಒಡಸಾಡಬೇಡಿ. ಆದರೆ ನಾನು ಈ ಶಶಣ್ಣರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ಅಸೂಯೆ ಪಡಬೇಡಿ. ಯಾಕೆ ಯಾರಾದರೂ ನಮ್ಮ ಶಾಸಕರು ಇದ್ದಾರಲ್ಲ, ನಮ್ಮ ಶಾಸಕರ ನಮ್ಮ ಏನಾರಾಗಲಿ ಆ ಸಮುದಾಯನ ನಾವು ಒಪ್ಪಕ್ಕೆ, ಇವತ್ತು ಒಕ್ಕಲಿಗ ಸಮುದಾಯನ ನಾವು ಇವತ್ತು ಒಪ್ಪಬೇಕು. ಯಾಕೆ ಹೇಳಿ? ಆ ಸಮುದಾಯದವ್ರು ಯಾರು ಬಂದು ಶಾಸಕರ ವಿರುದ್ಧವಾಗಿ ಏನಾರು ಹೇಳಿಕೆ ಕೊಡ್ತಾರಾ? ಒಬ್ಬ ಬೆಳಿತಾವನೆ ಅಂತಾರೆ, ನೀವು ಬೆಳೆಯಂಗಿದ್ರೆ ಬೆಳೀರಿ, ನಿಮಗೂ ಅವಕಾಶ ಕೊಟ್ಟಿದ್ರು. ನೀವು ಸೋತ ನಂತರ ಏನು ಮಾಡಿದ್ರಿ? ಮನೆ ಸೇರ್ಕೊಂಡ್ರಿ, ಮದುವೆಗೆ ಹೋಗಲಿಲ್ಲ, ಮುಂಜಿಗೆ ಹೋಗಲಿಲ್ಲ, ಕಾರ್ಯಕ್ರಮಕ್ಕೆ ಹೋಗಲಿಲ್ಲ, ಕಷ್ಟ ಸುಖ ನೋಡಲಿಲ್ಲ. ನೀವೇನು ಮಾಡಿದ್ರಿ? ಹಂಗಾಗಿ ಈ ಮನುಷ್ಯ ಎಲೆಕ್ಷನ್ಗೆ ಸೋತಿದ್ದಾರೆ, 80,000 ಓಟ್ ತಾಂಡಿದ್ದಾರೆ. ಓಟ್ ತಾಂಡು ತನ್ನ ದಿನನಿತ್ಯ ಬದುಕನ್ನು ಇಲ್ಲೇ ಕಳೀತಾ ಇದ್ದಾರೆ. ಸಂತೋಷ್ ಅವರು ಜೊತೆಲಿದ್ದಾರೆ. ಹಾಗಾಗಿ ಅವ್ರನ್ನ ಜನ ಒಪ್ಕೊಂಡಾರೆ. ನಾವು ನೀವು ಏನು ಮಾಡೋಕ್ಕಾಗಲ್ಲ, ಜನ ಅವ್ರ ಜೊತೆಲಿ ಹೋಗ್ತಿದ್ದಾರೆ. ನೀವು ಅದನ್ನು ನೋಡಿ ಅಸೂಯೆ ಪಡೆದಲೆ ಸಮಾಜದಲ್ಲಿ ಹುಟ್ಟಿ ಆ ಸಮುದಾಯದನ್ನು ನೀವು ಹೆಂಗೆ ಬೇಕು ಹಂಗೆ ಮಾಡಿ ಓಡಿಸ್ತೀನಿ ಅಂತ ಹೇಳ್ತಿರಲ್ಲ ಚಂದ್ರಣ್ಣರೇ. ನೀವು ಚಂದ್ರಣ್ಣರಿಗೆ ನಾನೊಂದು ಪ್ರಶ್ನೆ ಮಾಡ್ತೀನಿ. ಯಾವತ್ತಾರ ನೀವು ನಿಮ್ಮ ಗ್ರಾಮ ಪಂಚಾಯತಿ, ನಿಮ್ಮ ರಾಜಕಾರಣದ ಇತಿಹಾಸದಲ್ಲಿ ಒಂದು ಪಂಚಾಯತಿ ಹಿಡ್ದಿದ್ದೀರಾ? ನಿಮ್ಮೂರಾಗ ಒಂದು ಮೆಂಬರ್ ಗೆಲ್ಸ್ಕೊಂಡು ಜೊತೆಲಿ ಕರ್ಕೊಂಬಂದಿದ್ದೀರಾ? ಹೇಳಿ, ಕರ್ಕೊಂಬಂದಿದ್ರಿ ಹೇಳಿ. ನೀವು ಯಾವ್ದಾರ ನೀವು ತಾಲೂಕು ಆಫೀಸ್ ಹತ್ರ ನಿಮ್ಮೂರವ್ರಿಗೆ ನಮ್ಮ ಭಾಗದಲ್ಲಿ ಕೆಲಸ ಮಾಡಿದ್ದೀರಾ? ಎಲ್ಲ ಚುನಾವಣೆಯಲ್ಲೂ ನೀವು ಈನಾಮಾನವಾಗಿ ಸೋಲ್ತಲೇ ಬಂದ್ರಿ. ಈಗ ಗೆದ್ದಿರೋ ಕಡೆಗೆ ಹೋಗಿದ್ದೀರಾ ಅಂದರೆ ಅವ್ರನ್ನ ಸೋಲ್ಸಕ್ಕ? ನಾನು ನೀವು ಹೋಗಿರತ್ತವೆಲ್ಲ ಸೋಲೆಯ? ಅದು ಪ್ರಶ್ನೆ ಆಮೇಲೆ ಇನ್ನೇನು ಸಂತೋಷ್ ಅವರು ಒಬ್ಬ ಪೊಲಿಟಿಕಲ್ ಸೆಕ್ರೆಟರಿ ಆಗಿ ರಾಜ್ಯ ಸುತ್ತಿ ಬಂದಿದ್ದಾರೆ. ನೀವು ಮೋಸ ಮಾಡಿಲ್ವಾ? ಇದೇ ಚಂದ್ರಶೇಖರ್ ಶಿವರಾಮ್ ಅವ್ರ ಮನೆಯಲ್ಲಿ ಅವ್ರನ್ನ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಮಾಡಿದ್ರು, ನಮ್ಮನ್ನೆಲ್ಲ ಮೆಂಬರ್ ಮಾಡಿದ್ರು. ಅವ್ರ ಕಾರಾಗೆ ನಾವು ನಿಮ್ಮ ಬಸ್ಸಾಗಿ ಹೋಗಿದ್ದು, ಅವ್ರ ಕಾರಾಗೆ ಹತ್ಕೊಂಬಂದು ಹಾಸನ ಬಿಡೋ ತನಕ ಶಿವರಾಮ್ ಹೆಸರು. ಹಾಸನ ಬಿಡ್ತಿದ್ದಂಗೆ ಅವ್ರು ಯಾರೋ ಫೋನ್ ಮಾಡಿದ್ರು, ಇದು ನಿಮ್ದು ಆಯ್ತಂತೆ ಅಂದರು. ಆಯಿತು, ಯಾರು ಮಾಡಿದ್ರು ಅಂದರೆ BK ಹರಿಪ್ರಸಾದ್ ಹೆಸರು ಹೇಳಿದ್ರು. ಎಂಥ ಕೃತಜ್ಞತೆ ಮನುಷ್ಯ ಇವನು ಅಂತೇಳಿ ಅವತ್ತೇ ನಾವು ಅಂದ್ಕೊಂಡು, ನಾವು ಇವತ್ತು ಹೇಳ್ತೀವಿ ಶಿವರಾಮೇ ನಮಗೆ ಬೆಳೆಸ್ತಾರೆ. ಅಂಥ ಕೃತಜ್ಞತೆ ಇಲ್ಲದ ಮನುಷ್ಯ 80,000 ಓಟ್ ತಗೊಂಡ್ರೆ ಓಡಿಸ್ತೀನಿ, ಬಡಿ ಕಡೆಯಿಂದ ನಿಮ್ಗೆ ಸೋಲ್ಸಿತ್ತು. ಸಿದ್ದಣ್ಣರ ಪರವಾಗಿ ಕೆಲಸ ಮಾಡಿರಾ? ನೀವು ಕಾಂಗ್ರೆಸ್ಸಲ್ಲಿ ಇದ್ದಿದ್ರಲ್ಲ, ಶಶಣ್ಣರ ಪರ ಮಾಡಿದ್ರಾ? ಹೇಳಿ, ಮಾಡಿದ್ರೇನ? ಶಿವರಾಮ್ ಅವ್ರ ಪರ ಮಾಡಿದ್ರ? 17 ಓಟ್ ಹಾಕ್ಸಿದ್ರಿ. ಇದು ವಾಪಸ್ ತಗೊಳ್ಳಿ. ಬಡಿ ಕಡಿ ಬಿಡಿ, ಇದನ್ನ ವಿಶ್ವಾಸದಿಂದ ಗೆಲ್ಲಿ ಜನನ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ನಾನು ಹೇಳ್ತೀನಿ, ಶಾಸಕರಿಗೂ ಒಂದು ಮಾತು ಹೇಳ್ತೀನಿ. ಶಶಣ್ಣರ ಪಾಪ ಅವರು ಕ್ರಷರ್ ಗಿಷರ್ ಇಟ್ಕೊಂಡಿದ್ದಾರೆ, ಶಾಸಕರು ಎದುರಿಸ್ತಾರೆ ಅಂತ ಅವ್ರ ಪಾಪ ಹೋಗಿ ನೆನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ಮಾಡಲಿ, ಅದು ನಾವೇನೇನು ಮಾಡೋಕ್ಕಾಗಲ್ಲ, ಪಕ್ಷದಲ್ಲಿದ್ದಾರೆ. ನಾನು ಶಶಣ್ಣರಿಗೆ ಒಂದು ಮನವಿ ಮಾಡ್ತೀನಿ. ಶಶಣ್ಣರೇ, ದಯಮಾಡಿ ನೀವು ಶಾಸಕರಾಗಿದ್ದಂಥ ಕುಟುಂಬ ಕಾರ್ಯಾಧ್ಯಕ್ಷಕ್ಕೆ ರಾಜೀನಾಮೆ ದಯಮಾಡಿ. ಯಾಕೆಂದರೆ ನಿಮ್ಗಿನ್ನ ಕಮ್ಮಿ ಓಟ್ ತಗೊಂಡಾರ ಅಧ್ಯಕ್ಷರು ಮಾಡಿ, ಹಂಗಾರೆ ಕಾಂಗ್ರೆಸ್ಸಲ್ಲಿ ಕಮ್ಮಿ ಓಟ್ ತಗೊಂಡವ್ರಿಗೆ ಮುಂಬಡ್ತಿ ಕೊಡ್ತೀರಾ? ಬೇಡ. ಇದು ದಯಮಾಡಿ ಶಾಸಕರು ನಿಮಗೆ ಗ್ಯಾರಂಟಿ ಸಮಿತಿ ಆಗಿತ್ತು. ಇವ್ರಿಗೆ ನಾವು ಇನ್ನೂ ಕಾಂಗ್ರೆಸ್ಸಲ್ಲಿ ಇದ್ದು ಜೊತೆಲಿದ್ದು ಅನೌನ್ಸ್ ಆಗಿತ್ತು. ಇದೇ ಶಾಸಕರು ತಡೆ ಹಿಡಿದ್ರು. ಯಾಕೆ ತಡೆ ಹಿಡಿದ್ರು ಅಂದರೆ, ಒಬ್ಬ ಲಿಂಗಾಯತ ಸಮುದಾಯದನು ನನ್ನ ದಡಕ್ಕೆ ಕೂತ್ಕೊಂತಾನೆ, ಫೋಟೋ ಕಾಲಿಗೆ ಬರ್ತಾನೆ, ಎಲ್ಲ ತವಲು ಅವನ ಹೆಸರು ಹೇಳ್ಬೇಕು, CM ಬಂದಾಗ ಫೋಟೋ ಕಾಲಿಗೆ ಬಿಡ್ತಾನೆ ಅಂತ ಹೇಳ್ತಾರೆ. ಇನ್ನೊಂದು, ಗುತ್ತಿನ ಕೆರೆಯಲ್ಲಿ ಒಂದು ಫಂಕ್ಷನ್ ಆಯಿತು ಸರ್, ಕಾಂಗ್ರೆಸ್ಸಲ್ಲಿ ನಿಂತು ಸೋತಿದ್ರಿ ಇವರು ಶಶಣ್ಣರು. ಪೊಲೀಸ್ನವ್ರಿಗೆ ಮೌಖಿಕವಾಗಿ ನೀವು ಹೇಳಿ, ಇದೇ ಶಶಿಯಣ್ಣಿಗೆ ಚೇರ್ ಕೊಡ್ದಂಗೆ ಅವಮಾನ ಮಾಡಲಿಲ್ಲ ಶಾಸಕರು ಹೇಳಿ. ಇದೇ ಶಶಿಯಣ್ಣ ಬಂದ್ಬಿಟ್ಬೇಕಾರೆ ಇದರಲ್ಲಿ ಕರ್ಪೂರವತ್ತಿ ಸ್ವಾಭಿಮಾನಕ್ಕೆ ಸಂತೋಷ ಜೊತೆಲಿ ಜನಿದ್ದಾರೆ. ಸ್ವಾಭಿಮಾನ ಬಿಟ್ಟು ಇದು ಮಾಡಬೇಡಿ ಶಶಿಯಣ್ಣರೇ. ನಿಮ್ಗೇನು ಬಂದಿಲ್ಲ, ನಿಮ್ಮನ್ನು ಒಂದಿನ MLA ಮಾಡೋಣ. ನೀವೇ ಕಳ್ಕೊಂಡ್ರಿ, ನೀವೇ ಶಸ್ತ್ರ ತ್ಯಾಗ ಮಾಡಿ ಶಿವಲಿಂಗೇಗೌಡಗೆ ಹೋಗಿ ಶರಣರಾಗಿದ್ದೀರಾ. ಇದು ಒಳ್ಳೇದಾ? ಇದು ನಾವೇನು ಹೇಳೋಕ್ಕೆ ಇಷ್ಟಪಡ್ತೀನಿ, ಮೌಖಿಕವಾಗಿ ಅವತ್ತು ಹೇಳಿ ಗುತ್ತಿನ ಕೇಳಿ ಪೊಲೀಸ್ನವ್ರಿಗೆ ಕತ್ತಿಡಿದು ದಬ್ಸಿರು ಶಶಣ್ಣನ ಕೆಳಿಕೆ. ಆ ವಿಡಿಯೋ ತರಿಸಿ ನೋಡಿ. ಪಟೇಲ್ ಶಿವಪ್ಪರನ್ನು ದಬ್ಸಿರು. ಯಾರನ್ನೂ ವೇದಿಕೆ ಮೇಲೆ ಕತ್ತಕ್ಕೆ ಬಿಡಲಿಲ್ಲ ಶಾಸಕರು. ಬುದ್ಧಿವಂತರವರು. ಇವ್ರೇನೋ ಹೋಗಿ ಏನೋ ಆಗ್ತೀನಿ ಅಂತ ಹುಚ್ಚೇಗೌಡರು ಮನೆ ಸೇರಿಸ್ಯಾರವರು ಬುದ್ಧಿವಂತಿಕೆಯಲ್ಲಿ. ಬಿಳಿಚೌಡನ ಸೇರಿಸಿರು, ಹನುಮಪ್ಪನ ಸೇರಿಸಿರು, ಎಲ್ಲರನ್ನೂ ಸೇರಿಸಿ. ಚಂದ್ರಶೇಖರ್ ಯಾವ ಲೆಕ್ಕ ನೀನು? ನಡಿ, ನೀನು 17 ಓಟು ಅಂತಾರೆ.
ಶಾಸಕರು ಹೇಳ್ತಾರೆ, ನಾವ್ ಹೇಳಲ್ಲ. ಚಂದ್ರಣ್ಣ ನಾವು ಯಾವತ್ತೂ ಗೌರವ ಕೊಟ್ಟಿವಿ. ಶಿವರಾಮ್ ಅವ್ರಿಗೆ ಹೇಳಿದ್ವಿ, ನೀವು ಅಧ್ಯಕ್ಷರು ಮಾಡ್ರಣ್ಣ ಇವ್ರನ್ನ ಅಂತ. ನಾವು ಅವಮಾನ ಮಾಡಲ್ಲ. ಅವಮಾನ ಏನಾರ ಆದ್ರೆ ಶಾಸಕರೇ ಮಾಡೋದು. ಚಂದ್ರಶೇಖರ್ಗೆ ಏನ್ ಮೆಟ್ರೋ ಬಾಬುಗಿನ್ನ ಏನಲ್ಲ, ಮೆಟ್ರೋ ಬಾಬುನ ಆಚೆಗೆ ಸೈಡ್ ಲೈನ್ ಮಾಡೇ ಬಿಟ್ರು. ಹಂಗೆ ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ನಮ್ಮ ಜಯರಾಮ್ ಮಾತಾಡ್ತೀನಿ. ಏನು ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ಗಂಜಿಗೆರೆ ಚಂದ್ರಶೇಖರ್ ಅವರು ನಮ್ಮ ಹೋಬಳಿ ವ್ಯಾಪ್ತಿಯ ಮುಖಂಡರಾಗಿ ನಮಗೂ ಕೂಡ ಆತ್ಮೀಯರು. ಬಟ್ ಅವ್ರ ಜೊತೆ ನಾವು ಕಾಂಗ್ರೆಸ್ಸಲ್ಲಿ ಮಾಜಿ ಸಚಿವರು ಬಿ ಶಿವರಾಮ್ ಸರ್ಗೆ ಹಿಂದಿನ ಚುನಾವಣೆಯಲ್ಲಿ 2013 ಚುನಾವಣೆಯಲ್ಲಿ ದುಡಿದ್ವಿ. ಅದಾದ ನಂತರದಲ್ಲೂ ಕೂಡ ಜಿ ಬಿ ಶಶಿಧರ್ ಅವ್ರಿಗೂ ದುಡಿದ್ವಿ. ಬಟ್ ಚಂದ್ರಣ್ಣ ಅವ್ರ ಕೊಡುಗೆ ಏನು ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಕೇಳ್ತಾ ಇದ್ದೀವಿ. ಇವತ್ತು ವೀರಶೈವ ಲಿಂಗಾಯತ ಸಮಾಜದ ಮುಖಂಡರುಗಳು ಅಂತ ಹೇಳಿ ಅವ್ರು ಸಮಾಜನ ಮುನ್ನೆಲೆಗೆ ತರ್ತಿರೋದೇನಕ್ಕೆ? ಬಸವಣ್ಣವ್ರನ್ನ, ಜಗಜ್ಯೋತಿ ಬಸವೇಶ್ವರವ್ರನ್ನ ನಾವು ಎಲ್ಲ ಸರ್ವಧರ್ಮದವರು ಕೂಡ ನಾವು ಸ್ವಾಗತಿಸ್ತೀವಿ, ಅವ್ರನ್ನ ಆರಾಧಿಸ್ತೀವಿ. ಅಂಥದ್ರಲ್ಲಿ ವೀರಶೈವ ಲಿಂಗಾಯತ ಸಮುದಾಯದವ್ರೆ ನಾವು ಅವರ ಅನುಯಾಯಿಗಳು ಅಂತ ಹೇಳ್ತಾರೆ, ನಾವು ಅದಕ್ಕೆ ವಿರೋಧ ಇಲ್ಲ. ಆದ್ರೆ ಇವರು JDS ಮುಖಂಡರು ಇಲ್ಲಿ ಏನು ಸಂತೋಷ್ ಅಣ್ಣವರು ಕಳೆದ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ ಕೊಟ್ಟರು, ಅದಕ್ಕೆ ನಾವು ಆ ಸಮುದಾಯದವರಾಗಿ ನಾವು ಸುದ್ದಿಗೋಷ್ಠಿ ಮಾಡ್ತೀವಿ ಅಂತ ಇವರು ನಿನ್ನೆ ಕೊಟ್ಟಂತ ಹೇಳಿಕೆಗೆ ನಾನು ಆಕ್ಷೇಪಣೆ ಹೇಳ್ತಾ ಇದ್ದೀನಿ. ಯಾಕೆಂತಂದ್ರೆ ಜಿ ಬಿ ಶಶಿಧರ್ ಅವ್ರಿಗಾಗ್ಲಿ ಗಂಜಿಗೆರೆ ಚಂದ್ರಣ್ಣ ಅವ್ರಿಗಾಗ್ಲಿ ಒಮ್ಮೆ ನಾನು ಒಂದು ವಿಚಾರನ ನೆನಪು ಮಾಡಲೇಬೇಕು. ಈ ಕ್ಷೇತ್ರದ ಶಾಸಕರು 2ನೇ ಅವಧಿಯಲ್ಲಿ ಶಾಸಕರಾಗಿದ್ರು. ಆ ಸಂದರ್ಭದಲ್ಲಿ ತಾಲೂಕು ಕಚೇರಿಯಲ್ಲಿ ಒಂದು ಸಭೆನೂ ನಡೀತು, ಪೂರ್ವಭಾವಿ ಸಭೆ. ಬಸವನ ಜಯಂತಿನ ಯಾವ ರೀತಿ ನಾವು ಅದ್ದೂರಿಯಾಗಿ ಮಾಡಬೇಕು ಅನ್ನೋದ್ರ ರೀತಿಯಲ್ಲಿ ಆ ಸಮುದಾಯದವ್ರನ್ನೆಲ್ಲ ಕರೆಸಿ, ಸಾರ್ವಜನಿಕರನ್ನು ಕರೆಸಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಚಿದಾನಂದ್ ತಹಶೀಲ್ದಾರಿಗೆ ನನ್ಗೆ ಅವಮಾನ ಮಾಡಿದ್ರಿ ಅಂತೇಳಿ ಈ ಕ್ಷೇತ್ರ ಶಾಸಕರು ಸಭೆಯಿಂದ ಹೊರ ನಡೆದು ಅವ್ರ ವಿರುದ್ಧ ಹಕ್ಕುಚ್ಯುತಿ ಮಂಡಿಸಕ್ಕೆ ವಿಧಾನಸಭೆಯಲ್ಲಿ ಚರ್ಚೆ ಆಯಿತು. ಅಂದು ಈ ಕ್ಷೇತ್ರ ಶಾಸಕರು ಬಸವಣ್ಣನ ಬಗ್ಗೆನೇ ಆ ಒಂದು ಜಯಂತಿ ಕಾರ್ಯಕ್ರಮ ಮಾಡೋದಕ್ಕೆ ಅಪಸ್ವರ ಇತ್ತು, ಆ ಸಮುದಾಯದವ್ರನ್ನ ಒಟ್ಟುಗೂಡಿಸ್ಕೊಂಡು. ಬಟ್ ಇವತ್ತು ಜಗಜ್ಯೋತಿ ಬಸವೇಶ್ವರ ವಿಗ್ರಹನ ನಾನು ಪ್ರತಿಷ್ಠಾಪಿಸ್ತೀನಿ ಅನ್ನೋದು ಯಾವ ಕಾರಣಕ್ಕೆ? ಎಲ್ಲ ಜಾತಿಯವ್ರನ್ನ ವಿಶ್ವಾಸಕ್ಕೆ ತಗೊಂಡು ಮಾಡಬೇಕು ಅನ್ನೋದು ನಮ್ಮ ನಾಯಕರ ಆಗ್ರಹ. ಬಿಟ್ರೆ ನೀವು ಯಾರೋ ಗಂಜಿ ಗಿರಾಕಿಗಳು ಮಾತು ಕಟ್ಕೊಂಡು ಈ ಥರ ನಡ್ಕೊಳ್ತಕ್ಕಂಥದ್ದು ಸರಿಯಲ್ಲ ಅನ್ನೋದು ಕರೆಕ್ಟ್ ಆಗಿದೆ ಹೇಳಿಕೆ. ನಾವು ಅದನ್ನು ಸಮರ್ಥನೆ ನೀಡ್ತಾ ಇದ್ದೀವಿ. ಈಗ ಶಶಣ್ಣವರಿಗೆ ಅರಸೀಕೆರೆ ತಾಲೂಕಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ವೋಟ್ ಬ್ಯಾಂಕ್ ಎಷ್ಟಿದೆ? 95,000 ಜನ ಇದ್ದಾರೆ. ಅದರಲ್ಲಿ ಶಶಿಧರ್ ಅವರಿಗೆ ಕೊಟ್ಟಂತ ಓಟು 50,000 ಚಿಲ್ಲರೆ ಇತ್ತು. ಬಟ್ ಇವರು ಈ ಕ್ಷೇತ್ರ ಶಾಸಕರಿಗೆ ಕಾಂಗ್ರೆಸ್ ಅವಶ್ಯಕತೆ ಇರಲಿಲ್ಲ, ಅವರಿಗೆ ಕಾಂಗ್ರೆಸ್ ಅವಶ್ಯಕತೆ ಇತ್ತು, ಕಾಂಗ್ರೆಸ್ಗೆ ಶಾಸಕರ ಅವಶ್ಯಕತೆ ಇರಲಿಲ್ಲ. ಅಂಥವರು ಶಶಿಧರ್ ಅವರೇ ಶಾಸಕರಾಗಂತ ಅವಕಾಶನ ಮಿಸ್ ಮಾಡ್ಕೊಂಡು ಶಸ್ತ್ರತ್ಯಾಗ ಮಾಡಿದ್ರು. ಇಲ್ಲ ಅವ್ರ ಇಚ್ಛಾಶಕ್ತಿ ಕೊರತೆನೋ, ಇಲ್ಲ ಇನ್ನ ಷಡ್ಯಂತ್ರಕ್ಕೊಳಗಾಗಿ ಟಿಕೆಟ್ ತ್ಯಾಗ ಮಾಡಿದ್ರು ಗೊತ್ತಿಲ್ಲ. ಬಟ್ ಇವರು ಇವತ್ತು ಈ ಸಮುದಾಯಕ್ಕೆ, ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸಾಮಾನ್ಯ ನ್ಯಾಯನ ಏನು ಕೊಟ್ಟಿದ್ದಾರೆ? ಇವತ್ತು ನೆನ್ನೆ ನಡೆದಂಥ ಸುದ್ದಿಗೋಷ್ಠಿಯಲ್ಲಿ ಕೊಟ್ಟಂತ ಮುಖಂಡರುಗಳು ಯಾರ್ಯಾರು ಕೂತಿದ್ರು, ಅವರಿಂದ ಏನು ಸಮುದಾಯಕ್ಕೆ ಕೊಡುಗೆ ಕೊಟ್ಟಿದ್ದಾರೆ? ಇಟ್ಕೆ ಫ್ಯಾಕ್ಟ್ರಿ ಸಭೆ ಮಾಡಿ ಇವತ್ತು ಆ ಸಮುದಾಯದ ಸಾಮಾಜಿಕ ನ್ಯಾಯನ ಕಿತ್ಕೊಂಡ್ರಿ ಇವರೆಲ್ಲ ಸೇರಿ. ಇವರು ಶಶಿಧರ್ ಅವ್ರನ್ನ ನಾನು ಹೇಳಿದೆ ಅವ್ರಿಗೆ ಬಯಸೋದು, ನೀವು ಶಾಸಕರ ಹಿಂದಿನ ಸಾಲಲ್ಲಿ ಪೂರಕ್ಕೆ ಈ ಮಟ್ಟದ ಹೋರಾಟ ನಡೆಸ್ತಾ ಇದ್ದೀರಾ ಅಂತ ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಶಶಣ್ಣ ಅವ್ರಿಗೆ ರಾಜ್ಯ ಮಟ್ಟ ಸ್ಥಾನಮಾನನ ಕೊಟ್ಟಿದ್ದಾರೆ. ಅವರು ಇವತ್ತು ಕೂಡ ಆ ಜಿಲ್ಲಾ ಮಟ್ಟಕ್ಕೆ ಪ್ರಮೋಟ್ ಆಗಿರೋದು ಅವರ ದುರ್ದೈವ. ಇದು ಈ ಸಂದರ್ಭದಲ್ಲಿ ಅವರು ಆ ಸ್ಥಾನಕ್ಕೆ ರಾಜೀನಾಮೆ ನೀಡಿ, ಬಟ್ ನಮ್ಮ ನಾಯಕರ ವಿರುದ್ಧ ಏನು ಅವರು ಕ್ಷಮೆ ಕೋರಬೇಕು ಅಂತೇಳಿ ಏನು ಕೇಳಿದ್ದಾರೆ, ಆ ಹೇಳಿಕೆನ ಶಶಿಧರ್ ಅವರಾಗ್ಲಿ ವೀರಶೈವ ಸಮುದಾಯದ ಮುಖಂಡರುಗಳು ಏನಿದ್ದಾರೆ ಅವರೆಲ್ಲ ಹಿಂಪಡಿಬೇಕು ಆ ಹೇಳಿಕೆನ. ಯಾಕೆಂದ್ರೆ ಅವ್ರು ಕೊಟ್ಟಂತ ಹೇಳಿಕೆನೇ ಸರಿಯಾಗಿಲ್ಲ. ಅವರು ಈಗ ನಮ್ಮ ನಾಯಕರ ವಿರುದ್ಧ ಹೇಳಿಕೆ ಕೊಡ್ತಕ್ಕಂಥದ್ದು ಸಮಂಜಸವಾಗಿಲ್ಲ. ಈ ಕ್ಷೇತ್ರದ ಜನ ಏನು ಶಾಸಕರನ್ನ ಆಯ್ಕೆ ಮಾಡಿದಾರಲ್ಲ, ನಾವು ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಇವತ್ತು ಆಯ್ಕೆ ಮಾಡಿದೀವಿ ಅಂತ ಏನು ಅವರು ಮುಖಂಡರುಗಳು ಹೇಳ್ತಾ ಇದ್ದಾರೆ ಜನಪ್ರಿಯ ಶಾಸಕರು ಅಂತ, ಎಲ್ಲೂ ಜನಪ್ರಿಯತೆ ಇಲ್ಲ ಅವ್ರಿಗೆ. ಇವರು ಹೊಗಳಭಟ್ರು ಎಲ್ಲ ಕೂತ್ಕೊಂಡ್ಬಿಟ್ಟು ಅಕ್ಕಪಕ್ಕದಲ್ಲಿ ಅವ್ರನ್ನ ಜನಪ್ರಿಯತೆ ಅಂತ ಕೊಡ್ತಾ ಇರೋದು ಬಿಟ್ರೆ ಇವ್ರು ಯಾರು ಕೂಡ ಜನಪ್ರಿಯ ಶಾಸಕರನ್ನ ಮಾಡಕ್ ಆಗಿಲ್ಲ, ಮಾಡೋದು ಇಲ್ಲ. ಶಾಸಕರನ್ನ ಸೋಲಿಸ್ತಕ್ಕಂಥ ಶಕ್ತಿ ಈ ಕ್ಷೇತ್ರದಲ್ಲಿ ಯಾರಿಗಾದ್ರೂ ಇದೆ ಅಂದ್ರೆ ಸಂತೋಷ್ ಅವ್ರ ನಾಯಕತ್ವದಲ್ಲಿ ಇರ್ತಕ್ಕಂಥ ಒಂದು ಸಂಘಟನೆ ಏನಿದೆ ಅವರಿಗೆ ಖಂಡಿತವಾಗ್ಲೂ ಆ ಅವಕಾಶ ಇದೆ. ಮುಂಬರುವ ದಿನಗಳಲ್ಲಿ 2028 ಚುನಾವಣೆ ಇದೆ. ಈ ಕ್ಷೇತ್ರದ ಜನ ಎಲ್ಲರೂ ಕೂಡ ಸಮಯಕ್ಕೆ ಕಾಯ್ತಾ ಇದ್ದಾರೆ. ಸಮಯ ಉತ್ತರ ಕೊಡುತ್ತೆ. ಏನು ಶಾಸಕರ ಕಂಪನಿ ನಾಟಕ ಆಡಿಸ್ತಾ ಇದ್ದಾರೆ, ಇವತ್ತು ಸಣ್ಣ ಪುಟ್ಟ ಸಮಾಜಗಳನ್ನೆಲ್ಲ ಬಳಸ್ಕೊಂಡು ಇವತ್ತು ಆ ಸಮುದಾಯ ವೀರಶೈವ ಲಿಂಗಾಯತ ಸಮುದಾಯದವ್ರನ್ನ ನೀವು ಸಂತೋಷ್ ಅವ್ರ ಮೇಲೆ ಬೇಡಿ ಅವ್ರನ್ನ ಒಡೆದೋಡಿಸ್ತೀವಿ ಅಂತಕ್ಕಂಥ ಹೇಳಿಕೆಗಳನ್ನ ಕ್ಷುಲ್ಲಕ ಮನಸ್ಥಿತಿ ಇದು. ಯಾಕಂದ್ರೆ ಈ ಕ್ಷೇತ್ರದ ಮುಖಂಡರುಗಳಿಗೆ ಇಲ್ಲಿವರೆಗೂ ಒಡಿಬಡಿ ರಾಜಕಾರಣ ಯಾರು ಮಾಡಿಲ್ಲ. ಅದೇನಾರ ಕಲ್ಸ್ಕೊಟ್ಟಿದ್ರೆ ಅಂದ್ರೆ ಸನ್ಮಾನ್ಯ ಶಾಸಕರು. ಇವರು ಆ ಡ್ರಾಮಾ ಕಂಪ್ನಿಲಿ ಇವರೆಲ್ಲ ಕೆಲಸಗಾರರಾಗಿ ಕೆಲಸ ಮಾಡ್ತಿರೋರು.
ಇವ್ರು ಯಾರು ಒರಿಜಿನಲ್ ರಾಜಕಾರಣಿಗಳು ಆಗ್ಬೇಕು ಅನ್ನೋದಾದ್ರೆ ಸ್ವಾಭಿಮಾನಿಗಳಾಗಿ ಅರಸೀಕೆರೆಯಲ್ಲಿ ಇರ್ತಾರೆ. ಇವರು ಏನು ಇವಾಗ ನಿನ್ನೆ ನಡೆದಂತ ಸುದ್ದಿಗೋಷ್ಠಿಯಲ್ಲಿ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅದನ್ನ ಹಿಂಪಡಿಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೀನಿ. ಸರ್, ಇನ್ನೊಂದು ವಿಚಾರ, ಒಂದು ಚರ್ಚೆ ಬಂತು ಇದೆ. ಏನು ಅಂದರೆ ಶಿವರಾಮ್ ಅವರು ಮಂಜುರಾಜು ಇದಕ್ಕೆ ಬ್ಲಾಕ್ ಅಧ್ಯಕ್ಷರು ಗಣಸಿಗೆ, ಚಂದ್ರಶೇಖರು ಕಣ್ಕಟ್ಟೆ ಬಾಣವಾರ, ಕಸ್ಬಾಗಿದೆ ಮಂಜುರಾಜು. ಚಂದ್ರಶೇಖರ್ಗೆ ಚರ್ಚೆ ಮಾಡ್ತಿದ್ರು ಸರ್, ಅದು ಯಾರು ಹಾಕಿದ್ರೆ 17 ಓಟ ಅಂತ ಬೋತಲ್ಲಿ ಯಾರು ಇದೇ ಮಂಜುರಾಜ್ ಕೇಳಿರು. ಈಗ ಶಿವಪ್ಪರು ಇದ್ರು ಕೇಳಿಬೇಕಾರೆ ಯಾರು ಬಂದರೆ ಅವಾಗ ಅಂದಾಗ ಅಣ್ಣ ನಮ್ಮ ಮನೆಯವ್ರು ಮಾತ್ರ ಹಾಕಿರು ಅಂದರು ಸರ್. ಶಿವರಾಮ್ ನಿಮ್ಮ ಮನೆಯವ್ರು ಹಾಕಿಲ್ಲ ಕಣಯ್ಯ, ಯಾರ ಕೈ ತಪ್ಪಿ ಹಾಕಿರೋದು ಅಂದರು ಸರ್. ಆ ಥರ ಒಬ್ಬ ನಗೆ ಪಾಟ್ಲಿಗೆ ಈಡಾದಂತಾರೆ ಚಂದ್ರಶೇಖರ್. ಇವರು 17 ಓಟ್ ಹಾಕ್ಸೋಕ್ಕಾಗ್ದರು, 80,000 ಓಟ್ ತಗೊಂಡಿರೋನ್ನ ಓಡಿಸ್ತಾರಂತೆ. ಏನು ಚಂದ್ರಶೇಖರ್ ಕತೆ ಎಲ್ಲಿಗೂ ಐತೆ ಪಾಪ. ಅವ್ರದ್ದು ಕಡೆ ಆಟ ಏನಾರು ಕೊಡ್ತಾರೆ ಅಂದ್ಕೊಂಡ್ರೆ ಏನೂ ಕೊಡಲ್ಲ ಶಾಸಕರು. ಕಡೆ ಆಟ ಆಡೋಣ ಅಂತ ಹೋಗ್ಯಾರೆ, ಏನು ಕೊಡಲ್ಲ. ಕೊಟ್ಟರು ಪಾಪ ಅಭಿನಂದಿಸ್ತೀವಿ, ಕೊಡಲಿ ಪಾಪ, ಅವರು ನೊಂದದ ರಾಜಕೀಯದಲ್ಲಿ. ಆದರೆ ಕೊಡಲ್ಲ ಶಾಸಕರು, ನಾವೆಲ್ಲ ಅನುಭವಿಸಿ ಬಂದಿದ್ದೀವಿ ಅಲ್ಲಿ. ಕೊಟ್ಟರೆ ತಗೊಳ್ಳಿ, ಆದರೆ 80,000 ತಗೊಂಡಿರೋ ನೋಡಿತೀವಿ ಅನ್ನೋದು ತಪ್ಪದು. ಗಂಜಗಿರಿ ಹಾಕಿಂದ ಸಂತೋಷ ಹೇಳಿಲ್ಲ, ಇವ್ರು ಹೇಳಿರೋದು ಡಿ ಕೆ ಶಿವಕುಮಾರ್ ಹೇಳಿರೋದನ್ನ ಇವ್ರು ಪುನರಚಿಸ್ಯಾರ ಅಷ್ಟೇ. ಅದೆಲ್ಲಪ್ಪ ಈಗ ನಮ್ಮ ಪ್ರಶ್ನೆ ಕಾಡ್ತಾರ ಪ್ರಶ್ನೆ ಇರುತ್ತಾ, ಅಲ್ಲಿ ಬಸವೇಶ್ವರ ಪ್ರತಿಮೆ ಸ್ಥಾಪನೆ ಮಾಡಬೇಕು ಅಂತಿರೋದು. ಇದು ಬಸವೇಶ್ವರ ಬಿಡ್ಬಿಡ್ರಿ, ಬಸವೇಶ್ವರ ಮೂಲೆ ತಳ್ಬಿಟ್ಟು ಈಗ ನೀವು ಈ ಚಂದ್ರಶೇಖರು ಈಗ ಒಂದ್ ಕಡೆ ಚಂದ್ರಶೇಖರು ಒಂದ್ ಕಡೆ ಅಜ್ಜಪ್ಪನ ಸ್ಥಾಪನೆ ಮಾಡೋಣ ಹೇಳ್ಬಿಡ್ರಿ. ಅದೆಲ್ಲ ಸರ್ ನಾವ್ ಹೇಳ್ತಾ ಇರೋದು, ಮಾಡ್ಲಿ ಸರ್, ಚರ್ಚೆ ಆಗ್ಬೇಕು. ಮಾಡ್ಲಿ. ನಾನು ಹೇಳ್ತೇನೆ, ರಾಜಕಾರಣಿಗಳು ನಿಮ್ಮ ಮನಸ್ಥಿತಿಗಳನ್ನು ನೀವು ಬದಲಾಯಿಸ್ಕೊಳ್ಳಿ. ಅವರು ಬಂದು ಶಿವಲಿಂಗರು ಹೋಗ್ಲಾದಾಗ್ಬೋದು, ನೀವು ಬಂದು ಸಂತೋಷ ಹೋಗ್ಲೋದು. ಇಲ್ಲಿ ನಾವು ಆಗ್ಲಿಲ್ಲ ಸರ್ ಸಂತೋಷ. ನಾನು ಹೇಳ್ತಾರೆ ಪ್ರಶ್ನೆ ತೆಗೆದುಬಿಟ್ಟು 2ನೇ ದರ್ಜೆ ನಾಯಕತ್ವ ಬೆಳಿಬೇಕು ಅಂದ್ರೆ ನಿಮ್ಮದ್ರ ಡಿಮೆರಿಟ್ಸ್, ನಾನು ನಿಮಗೆ ಮಾತ್ರ ಹೇಳ್ತಾ ಇಲ್ಲ, ಎರಡೂ ಪಕ್ಷದವ್ರಿಗೆ ಹೇಳ್ತಾ ಇರೋದು. ನಿಮ್ಮ ಡಿಮೆರಿಟ್ಸ್ಗಳನ್ನ ನೀವು ಬಿಟ್ಕೊಂಡು ನೀವು ಇನ್ನೂ ಬಹುಪರ ಅನ್ನೋದಲ್ಲ. ಈಗ ನೀವು ಆಗ್ಬೇಕಾದ್ರು, ಈಗ ಮೊನ್ನೆ ಸಂತೋಷ ಪ್ರೆಸ್ ಮೀಟ್ ಮಾಡೋದು ಏನು ಹೇಳೋದು, ಒಂದು ಜಾಗ ಇದ್ದ ಜಾಗ ಮಾಡಿ ಹೊಡ್ಸಾಡಿ ಸರ್. ಈಗ ಇವ್ರು ಹೊಡೆದೋಡಿಸಿ ಅಂದ್ರೆ ಇವ್ರದೇ ಸರ್ಕಾರ ದ್ವೇಷ ಭಾಷಣಕ್ಕೆ ಬಿಲ್ ತಂದಿದ್ದಾರೆ. ಇವ್ರು ಹೊಡೆದೋಡಿಸಿ ಅಂದ್ರೆ ದಯವಿಟ್ಟು ಪತ್ರಕರ್ತರು ತಾವು ದಯವಿಟ್ಟು ಸಮಾಜ ಸ್ವಾಸ್ಥ್ಯ ಕಾಪಾಡಬೇಕು. ಈ ಮನುಷ್ಯ ಚಂದ್ರಶೇಖರ್ ಹೊಡೆದೋಡಿಸಿ ಅಂತ ಹೇಳ್ತಾರಲ್ಲ, ಇವ್ರ ಮೇಲೆ ದಯವಿಟ್ಟು ಕ್ರಮ ತಗೊಳ್ಳಿ ಅಂತ ಹೇಳಿ ತಮ್ಮ ಮೂಲಕ ನಾನು ಒತ್ತಾಯ ಮಾಡಲ್ಲ. ಆದ್ಮೇಲೆ ಸಂತೋಷ್ ನಿಟ್ಲಕ್ ಅಂತಾರೆ ಸರ್, ಸಂತೋಷ್ ನಿಟ್ಲಕ್ ಅಂತಾರೆ. ಹಂಗಾರೆ ಇವ್ರನ್ನ ಏನನ್ಬೇಕು? ಆಮೇಲೆ ಡಾಕ್ಟರ್ ವೀರಶೈವ ಸಮಾಜದಲ್ಲಿ ಡಾಕ್ಟರ್ ನಾಯಕರಲ್ಲಿ ಕೇಳ್ತಾ ಇದ್ದೀವಿ ಹೋಗ್ಯಾರ. ನಾನು ಹೇಳ್ತಾ ಇರೋದು, ನೀವು ನಡೀತಾ ಇದೆ ಇದು. ಒಂದ್ ಲೋಟ ನೀರು ಕುಡಿಯಕ್ಕೂ MLA ಕೇಳಿ ಕುಡಿಬೇಕು ಈ ತಾಲೂಕಲ್ಲಿ. ಆ ಲೆಕ್ಕಕ್ಕಾಗಿದೆ ಅಲ್ವಾ ಸರ್? ಕಾಂಪೌಂಡ್ ಕಿತ್ತಾರೆ ಯಾರು? ಇವರೇ ಬಸವಣ್ಣ ಸ್ಟ್ಯಾಚು ಕಟ್ಟಬೇಕಾಯ್ತು. ಮತ್ತೆ ಸಂತ ಸೇವಾಲಾಲ್ ಜಯಂತಿ ಮಾಡಿ ಮೀಟಿಂಗ್ ಕರೀರಿ, 15ನೇ ತಾರೀಕು ಮೀಟಿಂಗ್ ಕರೀರಿ, ನಾನು ಬರ್ತೀನಿ, ನೀವೆಲ್ಲ ಒಂದಾಗಿ ಎಲ್ಲ ಬನ್ನಿ, ಒಂದೇ ಕಡೆ ಇರಿ ಅಂತೇಳಿ ನಮ್ಮ ಸೆಕ್ರೆಟರಿ ಫೋನ್ ಮಾಡ್ತಾರೆ. ಅಂದ್ರೆ ಎಲ್ಲ ಸಮಾಜದವ್ರನ್ನು ಒಂಥರ ಕಂಟ್ರೋಲಿಗೆ ತಗೋಬೇಕು, ನಾನು ಆಡಳಿತ ನಡೆಸಬೇಕು, ಯಾರು ಬೇರೆ ಕಡೆ ಹೋಗಂಗಿಲ್ಲ, ಎಲ್ಲರನ್ನೂ ಬ್ಲಾಕ್ ಮೇಲ್ ಮಾಡೋದು ಸರ್. ನಾವಿಲ್ಲಿ ಅಧಿಕಾರ ಇಲ್ಲ, ನಾವು ಕಡಿಮೆ ಸಂಖ್ಯೆಯಲ್ಲಿ ಇದ್ದೀವಿ. ಈ ನಮ್ಮನ್ನ ಹಿಮ್ಮೆಟ್ಟಿಸ್ಬೇಕು ಇವ್ರ ಉದ್ದೇಶ ಸರ್. ಈ ವೀರಶೈವ ಸಮಾಜದಲ್ಲಿ ಡಾಕ್ಟರ್ ಲೋಕೇಶ್ ಅವ್ರಿಗೆ ದುಡ್ಡು ಕೊಟ್ಟೆ ಅಂತ ಹೇಳಿ ಅಪಪ್ರಚಾರ ಮಾಡಿ ಅವ್ರನ್ನ ಊರು ಬಿಡಿಸಿದ್ರು. ಆಮೇಲೆ ಶಶಿ ಅವರು ಕಮಿಟ್ ಆದ್ರೂ ಇಲ್ವೋ ಗೊತ್ತಿಲ್ಲ, ಅಲ್ಲಿ ಬೇಜಾರಾಗಿ ರಾಜೀನಾಮೆ ಕೊಟ್ಟು ಬಂದ್ರು. ಅದನ್ನ ಮತ್ತೆ ನಾನು ದುಡ್ಡು ಕೊಟ್ಟು ಸರಿ ಮಾಡ್ಕೊಂಡೆ ಅಂತ ಮತ್ತೆ ಸೇರಿಸ್ಕೊಂಡ್ರು. ಮತ್ತೆ ಶಶಿಯಣ್ಣ ಯಾವ ಇದಕ್ಕೆ ಹೋದ್ರು, ಅವರು ಈಲ್ಡ್ ಆದ್ರು ಬಿಟ್ರು, ಅದ್ ಬೇರೆ. ಶಶಿಧರ್ ಅವ್ರ ಬಗ್ಗೆ ತುಂಬಾ ಗೌರವ ಇದೆ ನಮ್ಗೆ. ಮಾಜಿ ಶಾಸಕ ಕುಟುಂಬ, ಅವ್ರನ್ನ ನೀವು ತೇಜೋವಧೆ ಮಾಡಿದ್ರಿ, ಅದು ಎಲ್ಲಿ ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾಕೆ ಕಮಿಟ್ ಆದ್ರೂ ಗೊತ್ತಿಲ್ಲ, ಅವ್ರನ್ನ ಆ ಥರ ಮುಗಿಸಿದ್ರಿ. ಹಿಂಗೆ ಒಬ್ಬೊಬ್ಬರನ್ನ ಮುಗಿಸ್ತಾ ಬಂದು ಈಗ ಯಾಕೆ ನೀವು ಪ್ರೀತಿ ಬಂತು ವೀರಶೈವ ಕಮ್ಯುನಿಟಿ ಮೇಲೆ ಅಂತ? ಬಸವ ಜಯಂತಿನೇ 2 ಮಾಡಿಸಿದ್ರು ಶಾಸಕರು. ಬಸವ ಜಯಂತಿ ಗೈರಾಜರಾಗಿದ್ರು ಇವರು, ಗೈರಾಜರಾಗಿ 2 ಜಯಂತಿ ಮಾಡಿಸಿದ್ರು. ಇವ್ರು ಸ್ವಾರ್ಥ ಸಾಧನೆಗೆ ಅರಸೀಕೆರೆ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರು ಹೋದ್ರೆ ನೀವು ಲಿಂಗಾಯತರ ಮನೆ ಬಾಗಿಲಿಗೆ ಹೋಗಬೇಕಾಗುತ್ತೆ. ನಾನು ಸೋತ್ರೆ ಈ ಭಾಷೆ ಅವ್ರು ಹೇಳಿಲ್ಲ ಅಂತ ಹೇಳಿ ನಾನು ಪ್ರಮಾಣ ಮಾಡ್ತೀನಿ. ಲಿಂಗಾಯತರ ಮನೆ ಬಾಗಿಲಿಗೆ ಹೋಗಬೇಕಾಗುತ್ತೆ ನೀವು ಅಂತ ಹೇಳಿದ್ರು. ಅಜ್ಜಪ್ಪ ಪ್ರಮಾಣ ಎಲ್ಲ ಒಂದೇ ಸಮಾಜ, ಬೇರೆ ಅದು ಇದು ಇಲ್ಲ. ಬಸವಣ್ಣ ಮಾಡಿದ್ ಒಂದೇ ಸಮಾಜ, ಎಲ್ಲ ಒಂದಾಗಬೇಕು ಅಂತ ಮಾಡಿದ್ ಒಂದೇ ಸಮಾಜ. ಹಂಗಾಗಿ ಈ ಸಮಾಜದಲ್ಲಿ ನಾವ್ ಯಾರು ಹೊಡೆದಾಡಕ್ ಹೋಗ್ಬಾರ್ದು. ಬಸವಣ್ಣ ಪುತ್ಥಳಿ ಬಂತು ಅಂತಂದ್ರೆ ಎಲ್ಲಾ ಸಮಾಜರು ಒಟ್ಟಾಗಿ ಒಂದ್ ಇದ್ ಮಾಡಿ ಒಂದು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದ ಕೆಲಸ ಮಾಡ್ಬೇಕು. ಯಾರು ಏನೋ ಕಲ್ಲಿ ಕಟ್ಟಡ ಕೋಟೆ ಕಟ್ಕೊಂಡು ಇವತ್ತು ಯಾರು ಇಲ್ಲ. ಇವತ್ತು ನನ್ನ ಮನೆ ಕಲ್ಲು ನೋಡೋ ನಾಳೆ ನಿಮ್ಮ ಮನೆಗೆ ಹೊಡಿತಾರೆ. ಇದು ರಾಜಕೀಯದಲ್ಲಿ ಇದ್ದದ್ದೇ. ಈ ದ್ವೇಷ ರಾಜಕಾರಣ ಮಾಡಕ್ ಹೋಗ್ಬಾರ್ದು ಯಾರನ್ನು. ಇದು ರಾಜಕೀಯ ಮಾಡೋದು ಯಾವಾಗ ಎಲೆಕ್ಷನ್ ಬಂದಾಗ ಮಾಡಿ ನೀವು ರಾಜಕೀಯವ. ಇಂಥ ಸಮಸ್ಯೆ ಬಂದಾಗ ಎಲ್ಲ ಒಟ್ಟಾಗಿ ಕೆಲಸ ಮಾಡ್ಬೇಕು. ಇದಕ್ಕೆ ಯಾಕೆ ರಾಜಕೀಯ ಮಾಡ್ಬೇಕು? ಈಗ ರಾಜಕೀಯ ಮಾತಾಡೋದು
ಎಲ್ಲ ಒಂದೇ ಸಮಾಜ, ಬೇರೆ ಅದು ಇದು ಇಲ್ಲ. ಬಸವಣ್ಣ ಮಾಡಿದ್ ಒಂದೇ ಸಮಾಜ, ಎಲ್ಲ ಒಂದಾಗಬೇಕು ಅಂತ ಮಾಡಿದ್ ಒಂದೇ ಸಮಾಜ. ಹಂಗಾಗಿ ಈ ಸಮಾಜದಲ್ಲಿ ನಾವ್ ಯಾರು ಹೊಡೆದಾಡಕ್ ಹೋಗ್ಬಾರ್ದು. ಬಸವಣ್ಣ ಪುತ್ಥಳಿ ಬತ್ತು ಅಂತಂದ್ರೆ ಎಲ್ಲ ಸಮಾಜರು ಒಟ್ಟಾಗಿ ಒಂದ್ ಇದ್ ಮಾಡಿ ಒಂದು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ಕೆಲಸ ಮಾಡ್ಬೇಕು. ಬಸವಣ್ಣಂದು ಯಾರಿಂದ ಚರ್ಚೆ ಆಗ್ಬೇಕು